ಐತಿಹಾಸಿಕ ಹಾಗೂ ಪುರಾತನ ಮಹತ್ವ ಹೊಂದಿರತಕ್ಕಂತ ಬೆಟ್ಟದ ಭೈರೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರ್ತಕ್ಕಂತ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಗಳನ್ನ ನಿಷೇಧಿಸಿ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ತರಬೇಕು ಅಂತ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ತಾಲೂಕು ಆಡಳಿತದ ಗಮನವನ್ನ ಸೆಳೆದರು. ನಗರದ ಕೆಂಪೇಗೌಡ ಪುತ್ಥಳಿ ವೃತ್ತದಿಂದ ಜಾಥಾ ನಡೆಸಿದ ಕಾರ್ಯಕರ್ತರು ಬಳಿಕ ಬೆಟ್ಟದ ಭೈರೇಶ್ವರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ದೇವಸ್ಥಾನದ ಪಾವಿತ್ರ್ಯವನ್ನ ಕಾಪಾಡತಕ್ಕಂತ ನಿಟ್ಟಿನಲ್ಲಿ ದೇವಸ್ಥಾನದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಗಳಿಗೆ ಅವಕಾಶವನ್ನ ನೀಡಬಾರದು ಅಂತ ಆಗ್ರಹಿಸಿದ್ರು. ಇನ್ನು ಸಕಲೇಶ್ಪುರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ಪಾಂಡವರ ಗುಡ್ಡದ ಮೇಲಿರ್ತಕ್ಕಂತ ಈ ಐತಿಹಾಸಿಕ ದೇವಾಲಯವು ಸುಮಾರು 700 ವರ್ಷಗಳ ಪುರಾತನತೆಯನ್ನ ಹೊಂದಿರತಕ್ಕಂಥದ್ದು. ಸಂಪೂರ್ಣ ಕರಿಶಿಲೆಯಿಂದ ನಿರ್ಮಿತವಾಗಿರತಕ್ಕಂಥ ಈ ದೇವಾಲಯವನ್ನ ಪಾಂಡವರು ನಿರ್ಮಿಸಿದ್ದು, ನಂತರ ಹೊಯ್ಸಳರು ಅದನ್ನ ಮರು ನಿರ್ಮಾಣವನ್ನ ಮಾಡಿದ್ರು ಅಂತಕ್ಕಂಥ ಪೌರಾಣಿಕ ನಂಬಿಕೆಗಳಿದ್ದಾವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಕೆಲವರು ಫೋಟೋಶೂಟ್ ಹೆಸರಿನಲ್ಲಿ ದೇವಸ್ಥಾನದ ಮುಂಭಾಗ ಅಸಭ್ಯವಾಗಿ ವರ್ತಿಸ್ತಾ ಇರ್ತಕ್ಕಂಥದ್ದು ಸ್ಥಳೀಯರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದೆ ಅಂತ ಕಾರ್ಯಕರ್ತರು ಆರೋಪಿಸಿದ್ರು. ಇನ್ನು ಇದನ್ನ ಪ್ರಶ್ನಿಸಿದ ಸಾರ್ವಜನಿಕರೊಂದಿಗೆ ಸ್ಥಳೀಯರೊಂದಿಗೆ ವಾಗ್ವಾದ ಉಂಟಾಗಿ ಕೆಲ ಸಂದರ್ಭಗಳಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಘಟನೆಗಳು ಕೂಡ ನಡೆದಿದ್ದಾವೆ ಅಂತ ಅವರು ತಿಳಿಸಿದ್ರು. ದೇವಾಲಯಗಳು ಪ್ರವಾಸಿ ತಾಣಗಳಲ್ಲ, ಅವುಗಳು ನಮ್ಮ ಧಾರ್ಮಿಕ ಹಾಗೂ ಭಾವನಾತ್ಮಕ ನಂಟು ಹೊಂದಿರತಕ್ಕಂತ ಪವಿತ್ರ ಸ್ಥಳಗಳು. ಆದ್ರಿಂದ ದೇವಸ್ಥಾನದ ಗೌರವ ಮತ್ತೆ ಪವಿತ್ರತೆಯನ್ನ ಕಾಪಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಆಡಳಿತ ತಕ್ಷಣ ಈ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮುಖಂಡರು ಒತ್ತಾಯಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ರಘು ಸಕಲೇಶ್ಪುರ, ವಿನೋದ್ ಕಣಚೂರು, ಲೋಕೇಶ್ ದೇವಲಕೆರೆ, ಪರಿಸರ ಪ್ರೇಮಿ ವಿಕ್ರಮ್ ಹುರುಡಿ, ಸಂತೋಷ್ ಮೇಕನಗದ್ದೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಏನು ಮೊನ್ನೆ ಬೆಟ್ಟದ ಭೈರೇಶ್ವರ ದೇವಸ್ಥಾನದಲ್ಲಿ ಫೋಟೋಶೂಟ್ ಗಲಾಟೆ ಇವೆಲ್ಲವೂ ನಡೀತು. ಇದಾದ ನಂತರ ಈ ಬೆಳವಣಿಗೆ ಏನ್ ನಡೀತು ಇವೆಲ್ಲವನ್ನು ಕೂಡ ಅವಲೋಕಿಸಿ ನೋಡಿದಾಗ ನೀವೇನೇನ್ ಹೇಳ್ತಾ ಇದ್ದೀರಿ ಅವೆಲ್ಲವೂ ಒಪ್ಪುವಂತದ್ದೇ. ದೇವಸ್ಥಾನಗಳು ಮೋಜು ಮಸ್ತಿ ಮಾಡ್ತಕ್ಕಂಥ ಸ್ಥಳ ಅಲ್ಲ. ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಹೆಸರಲ್ಲಿ ನಡೀತಾ ಇರ್ತಕ್ಕಂಥ ಈ ಎಲ್ಲಾ ಸಮಸ್ಯೆಗಳು ಇವೆಲ್ಲವೂ ನೀವು ಹೇಳ್ತಿರೋದೆಲ್ಲನೂ ಒಪ್ಪಿಕೊಳ್ಳೋಣ. ಆದರೆ ಈ ಸಭೆಯನ್ನ ಮಾಡುವ ನೆಪದಲ್ಲಿ, ಈ ಸಭೆಯನ್ನ ಆಯೋಜನೆ ಮಾಡುವ ನೆಪದಲ್ಲಿ ಯಾರು ಕಿಡಿಗೇಡಿಗಳು ಮೊನ್ನೆ ಹಲ್ಲೆ ಮಾಡಿದ್ರು ಸ್ಥಳೀಯರು ಅಂತಕ್ಕಂಥ ಮುಖವಾಡ ಹಾಕೊಂಡು ಅವರ ಪರವಾಗಿ ವಾದ ಮಾಡ್ತಕ್ಕಂಥದನ್ನ ನಾನು ಅದು ಒಪ್ಪೋದಿಲ್ಲ. ಹೌದ್ರಿ, ಅವತ್ತವನು ದೇವಸ್ಥಾನದ ಕಲ್ಲಿಗೆ ಕಾಲನ್ನ ಹಾಕೊಂಡೇ ನಿಂತಿದ್ದ ಎಂದು ಪರಿಭಾವಿಸೋಣ, ಅದು ತಪ್ಪು, ನಾವು ಅದನ್ನ ಖಂಡಿಸೋಣ. ಅದಕ್ಕೆ ಶಿಕ್ಷೆ ಕೊಡಕ್ಕೆ ಕಾನೂನು ಇದೆ. 112 ಫೋನ್ ಮಾಡ್ಬೇಕಾಗಿತ್ತು, ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಪೊಲೀಸರು ಕ್ರಮ ತಗೊಳ್ತಾ ಇದ್ರು. ನೀವ್ಯಾರು ನೈತಿಕ ಪೊಲೀಸ್ಗಿರಿ ತೋರಿಸ್ಲಿಕ್ಕೆ? ಹಿಂದೂಗಳ ಭಾವನೆಯನ್ನ ಮುಂದೆ ಇಟ್ಕೊಂಡು ನಡೆಸಿರ್ತಕ್ಕಂಥ ಪ್ರಕರಣ ಏನ್ ನಡೆದಿದೆ, ಹಲ್ಲೆ ನಡೆದಿರೋ ಪ್ರಕರಣವನ್ನ ಈ ಮೂಲಕ ಮ್ಯಾನಿಪುಲೇಟ್ ಮಾಡಿ ಅದನ್ನ ಮರೆಮಾಚತಕ್ಕಂಥ ಕೆಲಸವನ್ನ ಯಾರು ಕೂಡ ಮಾಡಬಾರದು. ಅದನ್ನ ಯಾರು ಕೂಡ ಒಪ್ಪಲಿಕ್ಕೂ ಸಿದ್ಧರಿಲ್ಲ ನಾವು. ಅಲ್ರಿ, ಆ ಹುಡುಗನ ಮೇಲೆ 4-5 ಜನ ಸೇರ್ಕೊಂಡು ಹಂಗೆ ಹೊಡೆದ್ರಲ್ಲ, ಅವತ್ತು ಏನಾದ್ರೂ ಜೀವಕ್ಕೆ ಅಪಾಯ ಆಗಿಬಿಟ್ಟಿದ್ರೆ ಏನಾಗ್ಬೇಕಾಗಿತ್ತು? ಎಸ್, ಹೊಡೆದಿದ್ ತಪ್ಪು, ಕಾನೂನು ಕೈ ತಗೊಂಡಿದ್ ತಪ್ಪು, ಅದಕ್ಕೆ ಕಾನೂನಾತ್ಮಕವಾಗಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ ಏನ್ ಶಿಕ್ಷೆ ಕೊಡುತ್ತೋ, ಅಥವಾ ನೀವು ನಿರಪರಾಧಿಗಳು, ನೀವು ಸ್ಥಳೀಯರಾಗಿ ನೀವು ಅಲ್ಲಿಯ ಒಂದು ಪಾವಿತ್ರತೆಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ಹೊಡೆದಿರೋದು ಸರಿ ಅಂತ ಏನಾದ್ರು ಕೋರ್ಟ್ ಹೇಳ್ಬಿಟ್ರೆ ಬರ್ತಾರೆ ಬಿಡಿ ನಾಳೆ ಹೊರಗಡೆ ಅವರು. ಬಟ್ ಸ್ಟಿಲ್ ನಾನು ನೋಡ್ತಾ ಇದ್ದೀನಿ ಈ ಪ್ರಕರಣದಲ್ಲಿ ಒಂದಿಷ್ಟು ಜನ ಉದ್ದೇಶಪೂರ್ವಕವಾಗಿ ಒಂದಿಷ್ಟು ಬಣ್ಣವನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಬಣ್ಣವನ್ನ ಬಳಿದುಕೊಂಡು ಹಲ್ಲೆ ಮಾಡಿರೋರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ. ಅದು ನಡಿಬಾರ್ದು. ಅವನ್ ಫೋಟೋಗ್ರಾಫರು ಮತ್ತೊಬ್ರೋ ಇನ್ನೊಬ್ರೋ ತಪ್ಪು ಮಾಡಿದ್ನೋ ಮತ್ತೊಂದು ಮಾಡಿದ್ನೋ, ಕಾನೂನು ಕ್ರಮ ತಗೊಳಕ್ ಪೊಲೀಸರು, ಅದಕ್ಕೆ ಆದಂತ ಒಂದು ವ್ಯವಸ್ಥೆ ಇವೆಲ್ಲವೂ ಇದ್ದಾವೆ. ನಾವ್ಯಾರು ನೀವ್ಯಾರು? ನಾವ್ಯಾರು ನೀವ್ಯಾರ್ರಿ? ಫಸ್ಟ್ ಅವ್ನು ಪ್ರವೋಕ್ ಮಾಡ್ಬಿಟ್ಟ, ಅದಕ್ಕೆ ಹೊಡೆದ್ಬಿಟ್ಟ. ಅವ್ನು ಪ್ರವೋಕ್ ಮಾಡಿದಾಗ ಆ ಕ್ಷಣಕ್ಕಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಿ ನೀವು ಏನ್ ಮಾತನಾಡಿದ್ದೀರಿ, ಅವರು ಏನ್ ಮಾತನಾಡಿದ್ದಾರೆ, ಫೈನ್, ಅವನೊಂದು 4 ಮಾತು ಜಾಸ್ತಿನೇ ಮಾತಾಡ್ದ ಅಂದ್ರೆ ನಾನು ಮತ್ತದನ್ನೇ ರಿಪೀಟ್ ಮಾಡ್ತೀನಿ. ಪೊಲೀಸರಿಗೆ ಫೋನ್ ಮಾಡ್ಬೇಕಾಗಿತ್ತು, 112 ಕಾಲ್ ಮಾಡ್ಬೇಕಾಗಿತ್ತು. ಅಟ್ ದ ಎಂಡ್ ಆಫ್ ದ ಡೇ ಇಲ್ಲಿ ಕಾನೂನು ಪ್ರಕಾರ ನೋಡಕ್ ಬಂದಾಗ ಯಾವನು ಆತರ ಹಲ್ಲೆ ಮಾಡೋದನ್ನ ಅವಂದೇ ತಪ್ಪು, ಹೌದ್ ತಾನೆ? ಅದನ್ನ ಹೊರತುಪಡಿಸ್ಬಿಟ್ಟು ಅವ್ನು ಪ್ರವೋಕ್ ಮಾಡಿದ ಕಾರಣಕ್ಕೆ ಇವ್ರು ಹಲ್ಲೆ ಮಾಡಿಬಿಟ್ರು, ಹಿಂದೂ ದೇವಸ್ಥಾನದಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಮಾಡ್ತಾ ಇದ್ದ ಅದಕ್ಕೆ ಹೊಡೆದ್ಬಿಟ್ರು. ನಿಮ್ಮೆಲ್ಲರ ಗಮನಕ್ಕಿರ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಇದೇ ಜಾಗದಲ್ಲಿ ಫೋಟೋಶೂಟ್ಗಳ
ನಿಷೇಧವನ್ನ ಹೇರಿದ್ರು. ಇದೇ ಬೆಟ್ಟದ ಬೈರೇಶ್ವರ ದೇವಸ್ಥಾನದಲ್ಲಿ ಇದೇ ರೀತಿಯಾದ ಒಂದು ಗಲಾಟೆ ನಡೆದಾಗ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ನನಗಿನ್ನೂ ನೆನಪಿದೆ, ಮುಜರಾಯಿ ದೇವಸ್ಥಾನಗಳಲ್ಲಿ ಫೋಟೋಶೂಟ್ ಮಾಡಕ್ಕೆ ಪರ್ಮಿಷನ್ ತಗೋಬೇಕು ಅಂತಕ್ಕಂಥ ಆದೇಶ ಈಗ ಮಾಡೋದಲ್ಲ, ಆ ತರದೊಂದು ಆದೇಶ ಹಿಂದೆನೇ ಇದೆ, ಯಾರು ಫಾಲೋ ಮಾಡ್ತಾ ಇಲ್ಲ. 400-500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಬೆಟ್ಟದ ಬೈರೇಶ್ವರ ಅಂತ ಹೇಳ್ತಿದ್ದೀರಿ. ಆಯ್ತರಪ್ಪ, ಮುಜರಾಯಿ ಇಲಾಖೆಯಿಂದ ಅಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಹಾಕಿ, ಪೊಲೀಸಿಂದ ಅಲ್ಲೊಂದು ರಕ್ಷಣೆ ಕೊಡಿಸಿ, ಅದನ್ನ ಮಾಡಕ್ಕಾಗೋದಿಲ್ವಾ? ಹಲ್ಲೆ ಮಾಡಿದವ್ರ ಪರವಾಗಿ ಬ್ಯಾಟಿಂಗ್ ಮಾಡಕ್ಕೆ ಇಲ್ಲ ಸಲ್ಲದ ರೀತಿಯಾದಂತ ತಂತ್ರ ಪ್ರತಿತಂತ್ರಗಳು ನಡೀಬಾರ್ದು. ಅವತ್ತು ಯಾರು ಹಲ್ಲೆ ಮಾಡಿದ್ರು ಅವ್ರ ಪರವಾಗಿ ಸ್ಟೇಷನ್ಗೆ ಹೋಗಿ ಕೂತಿದ್ರು, ಹಿಂದೂ ಪರ ಮುಖಂಡರುಗಳು ಅಂತ ಹೇಳ್ಕೊಂಡು, ಇವತ್ತು ಅವರೇ ಬಂದು ಇವತ್ತಿಲ್ಲಿ ಸಭೆ ಸಮಾರಂಭ ಮಾಡಿ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ಬಿಟ್ರೆ, ಅಂಡ್ ಐ ರಿಪೀಟ್, ಮತ್ತೊಮ್ಮೆ ನಾನು ಇಲ್ಲಿ ಹೇಳ್ತೀನಿ, ಆತ ಅಲ್ಲಿ ದೇವಸ್ಥಾನದ ಕಲ್ಲುಗಳಿಗೆ ಕಾಲನ್ನ ಕೊಟ್ಟು ಫೋಟೋಶೂಟ್ ಮಾಡಿದ್ದನ್ನ ನಾವು ಸಮರ್ಥಿಸ್ಕೊಳ್ತಾ ಇಲ್ಲ, ತಪ್ಪು. ಅಲ್ಲಿ ಫೋಟೋಶೂಟ್ ಮಾಡಿರೋದೇ ಮೊದಲನೇದಾಗಿ ತಪ್ಪು. ಬಟ್ ಸ್ಟಿಲ್ ಹಲ್ಲೆ ಮಾಡ್ತಕ್ಕಂಥ ಅಧಿಕಾರ ನನಗಾಗ್ಲಿ, ನಿಮಗಾಗ್ಲಿ, ಮತ್ತೊಬ್ಬರಿಗಾಗ್ಲಿ, ಇನ್ನೊಬ್ಬರಿಗಾಗ್ಲಿ ಯಾರಿಗೂ ಇಲ್ಲ ರೀ. ಇನ್ನೂ ಆಳವಾದ ಕಾನೂನನ್ನ ಅಧ್ಯಯನ ಮಾಡ್ತಾ ಹೋದ್ರೆ ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಪೊಲೀಸರೇ ಹಲ್ಲೆ ಮಾಡಂಗಿಲ್ಲ ರೀ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಪೊಲೀಸರೇ ಹಲ್ಲೆ ಮಾಡಂಗಿಲ್ಲ. ಅಂತಹದ್ರಲ್ಲಿ ಒಬ್ಬ ಹುಡುಗನ್ ಇಟ್ಕೊಂಡು 4-5 ಜನ ಮನ್ಸಿಗೆ ಬಂದಂಗೆ ನೀವೆಲ್ಲ ತಿಳಿಸ್ಬಿಟ್ಟು ಈಗ ಬಂದ್ಬಿಟ್ಟು ನೀವು ಹಿಂದೂ ಭಾವನೆಗೆ ಧಕ್ಕೆ ಆಗುತ್ತೆ, ಮತ್ತೊಂದಾಗುತ್ತೆ, ಇನ್ನೊಂದಾಗುತ್ತೆ ಅಂತ ಹೇಳಿ ಹಲ್ಲೆ ಮಾಡಿದವರ ಪರವಾಗಿ ಮಾತನಾಡೋದಿದೆಯಲ್ಲ, ಇದನ್ನ ಯಾರು ಒಪ್ಪಬಾರ್ದು, ಒಪ್ಪದಿಲ್ಲ. ಜಸ್ಟ್